ಹಾಯ್ ಎವ್ರಿವನ್, ವೆಲ್ಕಮ್ ಟು ಡಿಂಪನ ಡೋರಿ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಹೋಮ್ ಮೇಡ್ ಹೈದರಾಬಾದಿ ಚಿಕನ್ ದಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ಬಿರಿಯಾನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ, ಈಗ 1 kg ಚಿಕನ್ ತೊಗೊಂಡಿದ್ದೀನಿ. ಆ 1 kg ಚಿಕನ್ಗೆ ಬೇಕಾಗಿರೋ ಏನೇನು ಹಾಕ್ಬೇಕಪ್ಪ ಪದಾರ್ಥಗಳಂತಂದರೆ, ಒಂದು ಪಲಾವು ಎಲೆ ಮತ್ತು ಅದ್ರದ್ದು ಸ್ಪೈಸಸ್ಸು, ಅದಾದಮೇಲೆ 4 ಟೊಮೊಟೊ ಮತ್ತು ಒಂದು 10-12 ಮೆಣಸಿನ್ಕಾಯಿ. ಆ್ಯಸ್ ಪರ್ ನಾವು ಎಷ್ಟು ನಾನ್ ವೆಜ್ ಮಾಡ್ತೀವಿ ಅದ್ರ ಮೇಲೆ ಹಾಕೋಬೇಕು. ಅದಾದಮೇಲೆ ಶುಂಠಿ, ಬೆಳ್ಳುಳ್ಳಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಮತ್ತು ಇದನ್ನು ರುಬ್ಬಿ ಇಟ್ಕೊಬೇಕೀಗ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊ. ಜೊತೆಗೆ 4 ಶುಂಠಿ ಮತ್ತು ಬೆಳ್ಳುಳ್ಳಿನ ಗ್ರೈಂಡ್ ಮಾಡ್ಕೊಳ್ಳೋಣ. ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಗಸಗಸೆ ಅದನ್ನು ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಪುದೀನ ಪೇಸ್ಟ್. ಈಗ ಇದು ಚಿಲ್ಲಿ ಪೌಡ್ರು 1 kgಗೆ 2 ಸ್ಪೂನ್ ಥರ ಹಾಕೊಬೇಕು. ಇದು ಬಂದು ಟರ್ಮರಿಕ್, ಇದು ಬಂದು ಗರಂ ಮಸಾಲ, ಪ್ಲಸ್ ಏನೋ ಆಪ್ಷನಲ್ ಬೇಕು ಅಂತ ಅಂದರೆ ಬಿರಿಯಾನಿ ಅದನ್ನು ಹಾಕೋಬೇಕು. ನೆಕ್ಸ್ಟು ಮೊಸರು 1/4 ಲೀಟ್ರು, 1 kgಗೆ 1/4 ಲೀಟ್ರು ಹಾಕೊಂಡು ಮಿಕ್ಸ್ ಮಾಡಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಹಸಿಮೆಣ್ಸಿನ್ಕಾಯಿನ ಹಂಗೆ ಹಾಕೊಂಬಿಡೋದು. 10-12 ಮೆಣಸಿನ್ಕಾಯಿ 1 kgಗೆ. ಮಾಡಿ ಒಂದು ಅರ್ಧ ಗಂಟೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಸಿಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿರಲಿಲ್ಲ, ಸೊ ಇವಾಗ ಹಾಕಿ ಮಿಕ್ಸ್ ಮಾಡಿ ½ an hour ನೆನೆಸಿಡಬೇಕು. ಪಾತ್ರೆ ಕಾಯ್ದ್ಮೇಲೆ 100 ಗ್ರಾಮ್ ಆಯಿಲು, ತುಪ್ಪ ಹಾಕ್ಕೊಂಡು ಮೊದಲು 1 kgಗೆ ಒಂದು 4 ಈರುಳ್ಳಿನ ಕತ್ತರಿಸಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಫುಲ್ಲು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಬ್ರೌನ್ ಕಲರ್ ಇನ್ನೂ ಕ್ಲೀನಾಗಿ ಈರುಳ್ಳಿ ಕಲರ್ ಬಂದಮೇಲೆ ಎತ್ತಿ ಪಕ್ಕಕ್ಕೆ ಒಗ್ಗರಣೆಗೆ ಈರುಳ್ಳಿ, ಟೊಮಾಟೊ 4 ಟೊಮೊಟೊ ಹಚ್ಚಿಟ್ಕೊಂಡಿರೋದ. ಒಂದ್ಸಲ ಕಳಿಸಿ ಬೇದಕ್ಕೆ ಹಾಕಬೇಕು, ಸ್ವಲ್ಪ ರೋಸ್ಟ್ ಹಾಕಬೇಕು. ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿ ಇಟ್ಕೊಂಡಿರತ್ತ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಗ್ರೈಂಡ್ ಮಾಡ್ಕೊಂಡಿರೋದು ಮಾಡಿ ಹಾಕೊಳ್ಬೇಕು. ಇದನ್ನು ಹಾಕೊಂಡು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಂಗೆ ಹಾಕಿದ್ರು ಓಕೆ, ಇಲ್ಲ ಹಿಂಗೆ ಹಾಕಿದ್ರೆ ಕಲರ್ ಪರ್ಪಸ್ಸು ಚೆನ್ನಾಗಿದೆ. ಈ ಹಸಿ ಸ್ಮೆಲ್ ಹೋದ್ಮೇಲೆ ನೆನೆಸಿ ಇಟ್ಟಿರ್ತಂಥ ನಾನ್ ವೆಜ್ ಇದೆಯಲ್ಲ ಚಿಕನ್ನು ತೆಗೆದು ಹಾಕಬೇಕು. ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಹಸಿ ಸ್ಮೆಲ್ಲೆಲ್ಲ 50% ಬೆಂದಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಸಪ್ರೇಟ್ ಪಾತ್ರೆ, 1-2 ಪಲಾವ್ ಎಲೆ, ಅದಾದಮೇಲೆ 1 ಸ್ಪೂನ್ ತುಪ್ಪ ಹಾಕಿ ಕುದಿಸ್ಕೋಬೇಕು. ಆಮೇಲೆ ರೈಸ್ ಹಾಕಿ 80% ಬೇಯಿಸ್ಕೋಬೇಕು. ಉಪ್ಪು ಮತ್ತು ರೈಸು 2 ಗ್ಲಾಸು, ಮತ್ತು ಸೋನಾ ಮಸೂರಿ ಅಕ್ಕಿ 1 ಗ್ಲಾಸು. ಕುದಿತಿರೋ ನೀರಿಗೆ ಅಕ್ಕಿ ಹಾಕಿ
80% ಬೇಯಿಸ್ಕೊಂಡು ಆಲ್ಮೋಸ್ಟ್ ಇದು 80% ಬೆಂದಿದೆ. ಸೊ ಏನು ರೈಸ್ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೀವಿ. ರೈಸ್ ಆಗಿದ ತಕ್ಷಣ ಇದಕ್ಕೆ ಬಿರಿಯಾನಿ ಪೀಸ್ಗಳು ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ರೆಡಿಯಾಗಿದೆ, ಅರೌಂಡ್ 90% ರೆಡಿಯಾಗಿದೆ. ಇನ್ನೇನಿದ್ರು ರೈಸ್ ಒಂದು ಆಗಬೇಕು. ರೈಸ್ ಆದ ತಕ್ಷಣ ನಿಮಗೆ ಬಿಸಿ ಬಿಸಿ ದಮ್ ಬಿರಿಯಾನಿ ಹೈದರಾಬಾದಿ ಇದೆ. 2 ನಿಮಿಷ ವೆಯ್ಟ್ ಮಾಡಿ ಫ್ರೆಂಡ್ಸ್. 80% ರೈಸ್ ಬೆಂದಿದೆ ಅಂತ ಮಸಾಲೆಗೆ 80% ಬೆಂದಿರೋ ರೈಸ್ನ ತೆಗೆದು ಹಾಕೋಬೇಕು. ಡೈರೆಕ್ಟಾಗಿ ಇದರಲ್ಲೇ ಹಾಕೋಬೇಕು. ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ಆನಿಯನ್ಸು ಹಾಕ್ತಾ ಇದೀವಿ. ತುಪ್ಪ ಎಷ್ಟು ಹಾಕೋಬೇಕು? 1 ಸ್ಪೂನ್ ಲಾಸ್ಟ್ 2 ಸ್ಪೂನ್ ತುಪ್ಪ ಹಾಕಿ ಎಷ್ಟು ಬೇಕೋ ಅಷ್ಟು. ನೀವು ಜಾಸ್ತಿ ತಿಂತೀರಾ ಅಂದರೆ 2 ಸ್ಪೂನ್. ನೆಕ್ಸ್ಟು ಹಾಕಾದ್ಮೇಲೆ ಕ್ಲೋಸ್ ಮಾಡಿ 5 ನಿಮಿಷ ಜಾಸ್ತಿ ಉರಿಲಿ, 2 ನಿಮಿಷ ಕಮ್ಮಿ ಉರಿಲಿ ಬೇಯಿಸಿ ಎತ್ತಿಟ್ರೆ ಬಿರಿಯಾನಿ ರೆಡಿ ಆಗಿರೋಂತಹ ಬಿರಿಯಾನಿ ಇವಾಗ ತಿನ್ನಕ್ಕೆ ಸಿದ್ಧ ಆಗಿದೆ. ನೋಡೋಣ ಹೇಗೆ ಆಗಿದೆ ಅಂತ. ಈರುಳ್ಳಿ ಫ್ಲೇವರ್ ಬರ್ತಾ ಇದೆ. ಫೈನಲಿ ಈ ಥರ ಬಂದಿದೆ. ಸೊ ಕಲಸಿ ನೋಡೋಣ, ನೆಕ್ಸ್ಟು ಟೇಸ್ಟ್ ಮಾಡೋಣ ಹೇಗಿದೆ. ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ತಿಂದ್ಬಿಟ್ಟು ರುಚಿ ಹೇಗಿದೆ ಅಂತ ಹೇಳ್ತೀನಿ. ಹೈದ್ರಾಬಾದಿ ಬಿರಿಯಾನಿ ಸೊ ಫೈನಲಿ ಆಯಿತು. ಪೀಸು ತುಂಬ ಚೆನ್ನಾಗಿ ಬೆಂದಿದೆ, ಜೊತೆಗೆ ರೈಸು ಕೂಡ ತುಂಬ ಚೆನ್ನಾಗಿ ಆಗಿದೆ. ಟೇಸ್ಟು ನೋಡೋಣ. ತುಂಬ ಸಖತ್ತಾಗಿ ಬಂದೈತೆ. ಕ್ರೆಡಿಟು ಬಂದು ವರುಣ್ ಬ್ರೋಗೆ. ಇವರೇ ಮೇನ್ ಶೆಫು. ಸೊ ಫೈನಲಿ ಹೈದ್ರಾಬಾದಿ ಚಿಕನ್ ದಮ್ ಬಿರಿಯಾನಿ ರೆಡಿ ಆಯಿತು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹೋಟೆಲ್ ಸ್ಟೈಲಲ್ಲಿ ಹೇಗಿರುತ್ತೋ ಅದೇ ಥರನೇ ಬಂದಿತ್ತು. ರೈಸು ಕೂಡ ತುಂಬಾ ಚೆನ್ನಾಗಿತ್ತು. ಪೀಸು ಕೂಡ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹಿಡಿದಿತ್ತು. ಸೊ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಆದಮೇಲೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ.